ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘ್ನಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಏನಪ್ಪ ವಿಡಿಯೋ ಸ್ಟಾರ್ಟ್ ಆಗ್ತಿದ್ದಂಗೆ ಮನೆಯೆಲ್ಲ ತೋರಿಸ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ನೀವು ನೋಡಿರ್ತೀರ ತಮ್ಲೈನಲ್ಲಿ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಏನು ವಿಷಯ ಅಂತ. ಇವತ್ತು ಸಂಡೇ, ಇದು ಸಂಡೇ ವ್ಲಾಗು. ಜಸ್ಟ್ ಹಾಗೆ ವ್ಲಾಗ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನೆಲ್ಲ ಮಾಡ್ತೀವಿ ನಮ್ಮನೇಲಿ ನಾವು ಯಾವ ಥರ ಸಂಡೇನ ಕಳೀತೀವಿ ಅಂತ ನಿಮಗೆ ಶಾರ್ಟಾಗಿ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಎಲ್ಲ ಮನೇಲೂ ಸೇಮ್ ಇದೇ ಥರನೇ ಇರುತ್ತೆ. ಆದರೆ ಮಗು ಇರೋ ಮನೆ ಅಲ್ವಾ, ಮಗು ಇರೋ ಮನೇಲಿ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಅಷ್ಟೇ, ಇನ್ನೇನು ವ್ಯತ್ಯಾಸ ಇರೋಲ್ಲ. ಎಲ್ಲ ಮನೇಲೂ ಒಂದೇ ಥರ ಇರುತ್ತೆ. ಎದ್ಬಿಟ್ಟು ಕಾಫಿ ಮಾಡ್ಕೋಬೇಕಿತ್ತು, ಕಾಫಿ ಮಾಡ್ಕೋತಾ ಇದ್ದೀನಿ. ವಾಷಿಂಗ್ ಮಿಷಿನ್ ಆನ್ ಮಾಡಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಭಾನುವಾರ ಅಲ್ವಾ, ನಾವಿವಾಗ ಇರೋದು ಒಟ್ಟಾರೆ ಮನೆ ಆಗಿರೋದ್ರಿಂದ ಎಲ್ಲರೂ ಬಟ್ಟೆ ಒಗೆದು ಒಣಗಾಕ್ತಾರೆ ಅಂದ್ಬಿಟ್ಟು ನಾನು ಫಸ್ಟೇ ವಾಷಿಂಗ್ ಮಿಷಿನ್ ಆನ್ ಮಾಡಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ. ಹಾಗೆ ನಮ್ಮ ಯಜಮಾನರು ಕಾಫಿ ಬೇರೆ ಕೇಳ್ತಿದ್ರು. ಅದರಿಂದ ನನ್ನ ಮಗಳನ್ನ ಸೈಡಿಗೆ ಮಲಗಿಸ್ಬಿಟ್ಟು ಹೋಗಿ ಕಾಫಿ ನೋಡಿಬಿಟ್ಟು ತೊಗೊಂಡು ಬಂದು ಕೊಡೋಣ ಅನ್ನೋಷ್ಟರಲ್ಲಿ ವಾಷಿಂಗ್ ಮಿಷಿನ್ ಬಂದು ನೋಡಿದ್ರೆ ವಾಷಿಂಗ್ ಮಿಷಿನ್ ಆಫ್ ಆಗಿತ್ತು. ಸರಿ ಅಂದ್ಬಿಟ್ಟು ಹೋಗಿ ನಾನು ಕಾಫಿ ಎತ್ಕೊಂಡೆ. ಬಟ್ ಕಾಫಿ ಕೊಡಬೇಕಾಗಿತ್ತಲ್ಲ, ಅವರು ಕಾಫಿ ಕೊಟ್ಬಿಟ್ಟು ತಗೊಂಡು ಹೋದೆ. ಅವರು ವೀಡಿಯೋ ಮಾಡಬೇಡ ಅಂತ ಕೈ ಹಿಡಿತಾಯಿದ್ರು. ಆದರೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅವ್ರ ಕೈ ಕಾಣಿಸುತ್ತೆ ನಿಮಗೆ. ವೀಡಿಯೋ ಮಾಡಬೇಡ ಅಂತಿದ್ರು, ಆದರೂ ಮಾಡಿದ್ದೀನಿ. ನನ್ನ ಮಗಳು ಮಲ್ಕೊಂಡು ಆಟ ಆಡ್ತಾಯಿದ್ಲು. ಈಚೆ ನೀವೇ ನೋಡ್ಬೋದು, ಆಗಲೇ ಬಟ್ಟೆ ಹಾಕಿದ್ದಾರೆ. ಈ ಒಟ್ಟಾರೆ ಮನೇಲಿದ್ದರೆ ಇದೊಂದು ಸ್ವಲ್ಪ ಕಿರಿಕಿರಿ ಆಗುತ್ತೆ ಬಟ್ಟೆದೊಂದು. ಇನ್ನೇನು ತೊಂದರೆ ಇರೋಲ್ಲ, ಎಲ್ಲ ಒಳ್ಳೆಯಲ್ಲಿ ತುಂಬ ಒಳ್ಳೆಯ ಜಾಗಕ್ಕೆ ನಾವು ಬಂದು ಸೇರಿದ್ದೀವಿ. ಯಾರ್ದು ತಲೆನೋವಿಲ್ಲ. ಇನ್ನು ಕಾಫಿ ತೊಗೊಬಂದೆ ಕುಡಿಯೋಣ ಅಂತ ಆಗಲೇ ಇಲ್ಲ. ಸರಿ ಅಂದ್ಬಿಟ್ಟು ಅಪ್ಪ ಮಗಳು ಇಬ್ಬರು ಆಚೆ ಹೋಗಿ ಆಚೆ ಕಡೆ ಕೂತಿದ್ರು. ಅಪ್ಪ ಮಗಳು ಇಬ್ಬರು ದಿನ ಬೆಳಗ್ಗೆ ಇವಳು ನೋಡ್ಕೊಳ್ಳೋದೇ ಆಗೋಗುತ್ತೆ. ಉಲ್ಟಾ ಮಲ್ಕೋತಾಳೆ, ಸೀದಾ ಮಲ್ಕೋತಾಳೆ. ಮಕ್ಕಳನ್ನ ಸುಧಾರಿಸ್ಬೋದು, ಇವರಿಬ್ಬರನ್ನೂ ಸುಧಾರಿಸೋದು ತುಂಬ ಕಷ್ಟ ಇದೆ. ಇವರಿಬ್ಬರನ್ನೂ ಸುಧಾರಿಸೋದೇ ಒಂದು ದಿನ ಎಲ್ಲ ಆಗಿಬಿಡುತ್ತೆ. ಅದನ್ನ ನೋಡಿ ಅಪ್ಪ ಸರಿ ಮಲ್ಕೋ ಮಗಳೇ, ಸಾಕು ನೀನು ಎದ್ದಿದ್ದು ಅಂದ್ಬಿಟ್ಟು ಮಲಗಿಸ್ತಾಯಿದ್ರು. ಅವಳು ಮಲ್ಕೊಂಡ್ರೆ ನನಗೆ ಕೆಲಸ ಬೇಗ ಆಗುತ್ತೆ, ಯಾವುದು ಟೆನ್ಷನ್ಸ್ ಇರೋಲ್ಲ. ಅದರಿಂದಲೇ ನನಗೂ ವೀಡಿಯೋಸ್ ಎಲ್ಲ ಬೇಗ ಮಾಡೋಕ್ಕೆ ಆಗ್ತಾಯಿಲ್ಲ. ಸರಿ ಅಂದ್ಬಿಟ್ಟು ಅವಳನ್ನ ಮಲಗಿಸ್ತಾಯಿದ್ರು. ನಾನು ಈ ಕಡೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ತೊಗೊಂಡೋಗಿ ಆಚೆ ಹಾಕೋಣ ಅಂದ್ಬಿಟ್ಟು ಆಚೆ ತೊಗೊಂಡು ಹೋಗ್ತಾಯಿದ್ದೆ. ಅದೇ ನನ್ನ ಮಗಳದು ಬಟ್ಟೆ ಇರುತ್ತಲ್ಲ, ಮಗು ಬಟ್ಟೆ, ಅದನ್ನು ಅದು ಕೈಯಲ್ಲೇ ಒಗೆದು ತೊಗೊಂಡೋಗಿ ಒಣಗಿ ಹಾಕಿದ್ದೆ. ಅದು ವಾಷಿಂಗ್ ಮಿಷಿನ್ ಹಾಕೋಕ್ಕಾಗಲ್ವಲ್ಲ, ಗಲೀಜು ಬಟ್ಟೆ ಅಲ್ವಾ, ಅದರಿಂದ ಕೈಯಲ್ಲೇ ವಾಶ್ ಮಾಡಿ ಹಾಕಿದೆ. ಮೇಯ್ನ್ ಏನು ಅಂದರೆ ಬಟ್ಟೆ ಒಂದು ಆಯಿತು ಅಂದರೆ ಮನೇಲಿ ಇನ್ನೆಲ್ಲ ಕೆಲಸ ಬೇಗ ಮುಗಿದೋಗುತ್ತೆ, ಇನ್ನೇನು ಟೆನ್ಷನ್ಸ್ ಇರೋಲ್ಲ. ಬಟ್ಟೆದೇ ಮೇಯ್ನ್ ಟೆನ್ಷನ್ ಇರುತ್ತೆ. ಅದರಲ್ಲೂ ಮಗು ಬಟ್ಟೆನೇ ಜಾಸ್ತಿ ತಲೆ ಕೆಟ್ಟೋಗುತ್ತೆ. ಗಲೀಜು ಬಟ್ಟೆ ಅಲ್ವಾ, ಬೇಗ ಕ್ಲೀನ್ ಮಾಡಿಬಿಡ್ಬೇಕು ಅಂತ ಅನಿಸುತ್ತೆ. ಎಲ್ಲ ಕ್ಲೀನ್ ಆಯಿತು, ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ದೆ. ವಾಷಿಂಗ್ ಮಿಷಿನೆಲ್ಲ ಕ್ಲೀನ್ ಆಯಿತು. ಮಿಷಿನಲ್ಲಿರೋ ಬಟ್ಟೆ ಎಲ್ಲ ತೆಗೆದು ಎಲ್ಲ ಒಣಗಾಕಿ ಬರೀ ನನ್ನ ಮಗಳದ್ದೇ ನೋಡೋದಾಗುತ್ತೆ, ಇನ್ನೇನು ಇರಲ್ಲ ನನಗೆ. ಅವಳದೇ ಒಂದು ದೊಡ್ಡ ತಲೆನೋವು. ವಾಷಿಂಗ್ ಮಿಷಿನ್ದು ಸ್ವಲ್ಪ ಗಲೀಜಾಗಿತ್ತು, ಅದನ್ನು ನಮ್ಮ ಯಜಮಾನ್ರಿಗೆ ಕೊಟ್ಟಿದ್ದೆ ಕ್ಲೀನ್ ಮಾಡೋಕ್ಕೆ. ಸರಿ ಅಂದ್ಬಿಟ್ಟು ರೂಮಲ್ಲಿ ಏನು ಹಗ್ಗ ಕಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಮೊನ್ನೆ ರೀಸೆಂಟಾಗಿ ಹೋದ ತಿಂಗಳಲ್ಲೆಲ್ಲ ತುಂಬ ಮಳೆ ಬಂತಲ್ಲ, ಮಗು ಬಟ್ಟೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಮಗು ಬಟ್ಟೆ ಗಲೀಜು ಬಟ್ಟೆ ಎಲ್ಲ ಬೇಗ ಒಣಗಬೇಕು, ಅದೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಮಗು ಬಟ್ಟೆ ಒಣಗಾಕೋಣ ಅಂತ ಮನೆ ಒಳಗಡೆನೇ ದಾರ ಕಟ್ಟಿದ್ವಿ. ಅದರಿಂದ ದಾರ ಇದೆ ಅಷ್ಟೇ. ಆಮೇಲೆ ನೀವೇನು ಅಂದ್ಕೋಬೇಡಿ, ಮಗು ಬಟ್ಟೆ ಎಲ್ಲ ಒಣಗಾಕೋತೀನಿ ನಾನು. ಮಳೆ ಏನಾದರೂ ಅಕಸ್ಮಾತ್ ಬಂದರೆ ಮಗು ಬಟ್ಟೆ ಎಲ್ಲ ಮನೆ ಒಳಗಡೆ ಒಣಗಾಕೋತೀನಿ. ನಮ್ಮದು ತುಂಬ ಚಿಕ್ಕ ಮನೆಯಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಇದು ರೂಮು, ನೀವು ನೋಡ್ತಾ ಇರೋದು. ರೂಮಲ್ಲಿ ಎಲ್ಲ ಹಾಕಿ ಸ್ಟೋರ್ ಮಾಡಿ ಇಟ್ಟಿದ್ದೀವಿ. ಸದ್ಯಕ್ಕೆ ಮನೆ ಖಾಲಿ ಮಾಡಬೇಕು, ಈಗಲೇ ಆಗಲ್ಲ, ಸ್ವಲ್ಪ ತೊಂದರೆ ಇದೆ, ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಅದೆಲ್ಲ ಕ್ಲಿಯರ್ ಆದಮೇಲೆ ಖಾಲಿ ಮಾಡಬೇಕು. ಹೊಸ ಮನೆಗೆ ಹೋದರೆ ಅದನ್ನು ನಾನು ನಿಮಗೆ ವ್ಲಾಗ್ ಮುಖಾಂತರ ನಿಮಗೆ ತಿಳಿಸ್ತೀನಿ. ಇನ್ನು ಎಲ್ಲ ಕ್ಲೀನ್ ಮಾಡಿದೆ. ನನ್ನ ಮಗಳ ಬಟ್ಟೆ ಎಲ್ಲ ಎತ್ತಿಟ್ಟೆ,
ಎಲ್ಲ ಎತ್ತಿಟ್ಬಿಟ್ಟು ಇನ್ನೊಂದೇನು ಅಂದರೆ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿ ಎತ್ತಿಲ್ಲ, ಇಲ್ಲ ನನ್ನ ಮಗಳಾಗಲಿ ಇಲ್ಲ ನಮ್ಮ ಯಜಮಾನ ಆಗಲಿ ಇಬ್ಬರಲ್ಲೊಬ್ಬರು ಬಂದು ಗಲೀಜು ಮಾಡ್ತಾರೆ. ನಾನು ಕ್ಲೀನ್ ಮಾಡ್ತೀನಿ, ಅವ್ರು ಗಲೀಜು ಮಾಡ್ತಾರೆ. ನನಗೆ ಅವರಿಬ್ಬರನ್ನ ಸಂಭಾಳಿಸೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ ನನಗೆ. ಇನ್ನು ಈಚೆ ಬಂದು ಶೋಕೇಶ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಶೋಕೇಶ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಏನೇನೋ ವೇಸ್ಟ್ ಐಟಮ್ಸ್ ಎಲ್ಲ ಇಟ್ಟಿದ್ವಿ, ಅದನ್ನೆಲ್ಲ ತೆಗೆದು ಬೇಕಾಗಿರೋದನ್ನೆಲ್ಲ ಜೋಡಿಸಿ ಬೇಡಗಡೆ ಅದನ್ನೆಲ್ಲ ತೆಗಿತಾ ಇದ್ದೆ. ನನಗೆ ಮೆಸ್ಸಿಯಾಗಿದ್ದರೆ ಇಷ್ಟ ಆಗೋಲ್ಲ. ಇರಬೇಕು, ಲೈಟ್ ವೆಯ್ಟಾಗಿ ಇರಬೇಕು, ಜಾಸ್ತಿ ಮೆಸ್ಸಿಯಾಗಿರಬಾರ್ದು, ಇಷ್ಟ ಆಗೋಲ್ಲ ನನಗೆ. ಅದರಿಂದ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಯಜಮಾನ್ರಿಗೂ ಹೇಳ್ತಾಯಿದ್ದೆ, ಸ್ವಲ್ಪ ಏನಾದ್ರು ಎಲ್ಪ್ ಮಾಡಬಾರ್ದಾ, ಬಂದು ಎಲ್ಪ್ ಮಾಡಬೇಕಲ್ವಾ, ಯಾವಾಗಲೂ ನಾನೇ ಮಾಡಬೇಕಾ, ನೀವು ಒಂದು ಸ್ವಲ್ಪ ಕೈ ಜೋಡಿಸ್ಬೋದಲ್ವಾ ಅಂತ ಕರೀತಾಯಿದ್ದೆ. ಅವರು ಬೈತಾಯಿದ್ರು, ನಿನ್ನ ಮಗಳನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅಲ್ವೇನಮ್ಮ, ನಿನ್ನ ಮಗಳನ್ನ ನೋಡ್ಕೊತಾ ಇದ್ದೀನಿ, ಬಾ ನಿನ್ನ ಮಗಳನ್ನ ನೋಡ್ಕೊ, ನಾನು ಬೇಕಾದ್ರೆ ನಿನಗೆ ಹೆಲ್ಪ್ ಮಾಡ್ತೀನಿ ಅಂತಾಯಿದ್ರು. ನನಗೂ ಅವಳ ಜೊತೆ ಏಗಿ ಸಾಕಾಗಿತ್ತು. ಬೇಡಪ್ಪ, ನೀನೇ ನಿನ್ನ ಮಗಳನ್ನ ಸುಧಾರಿಸ್ಕೊ, ನಾನು ಮನೆ ಕೆಲಸ ನೋಡ್ಕೊತೀನಿ ಅಂದ್ಬಿಟ್ಟು ಎಲ್ಲ ಮಾಡ್ಕೋತಾ ಇದ್ದೆ. ನಾನು ಭಾನುವಾರ ಒಂದೇ ದಿನ ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಗೋದು, ಬಾಕಿ ದಿನ ಇವಳ ಜೊತೆಲೇ ಕಾಲ ಕಳೆಯೋದಾಗುತ್ತೆ. ನಾವು ನಾಷ್ಟ ಮಾಡ್ತೀವೋ, ನಾವು ಊಟ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಇವಳು ನಾಷ್ಟ ಮಾಡಿದ್ಲ, ಇವಳು ಊಟ ಮಾಡಿದ್ಲ, ಇವಳು ಹಾಲು ಕುಡಿದ್ಲ, ಇವಳು ಎಲ್ಲ ಮಾಡಿದ್ಲ, ಮುಗೀತಾ ಅನ್ನೋದೇ ಯೋಚನೆ ಆಗಿರುತ್ತೆ. ನನ್ನ ಮಗಳದ್ದೇ ಯೋಚನೆ ಇರುತ್ತೆ. ಎಲ್ಲ ಮಕ್ಕಳ ಥರ ಅಲ್ವಲ್ಲ ನನ್ನ ಮಗಳೇ ಬೇರೆ ಅಲ್ವಾ, ಅದರಿಂದ ಸ್ವಲ್ಪ ಕೇರು ಕನ್ಸೋದು ಜಾಸ್ತಿ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಮಕ್ಕಳು ಒಂದೇ, ಬೇರೆ ಅಂತ ಏನಿಲ್ಲ, ಸ್ವಲ್ಪ ಇವಳ ಬಗ್ಗೆ ಕೇರು ಕನ್ಸೋದು ಜಾಸ್ತಿ ಅಷ್ಟೇ. ಇನ್ನು ಟಿ ವಿ ಮೇಲೆಲ್ಲ ಧೂಳು ತುಂಬ ಕೂತಿತ್ತು, ಮಗು ಇರೋ ಮನೆ ಅಲ್ವಾ, ಧೂಳು ಕೂರಬಾರ್ದು ಅಂದ್ಬಿಟ್ಟು ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನಾನು ವೀಕ್ಲಿ ಒನ್ಸೇ ಮನೆ ಕ್ಲೀನ್ ಮಾಡೋಕ್ಕಾಗೋದು, ಮಗು ಇರೋ ಮನೆ ಅಂತ. ಮಗು ಇಲ್ಲ ಅಂದರೆ ನಾನು ಡೈಲಿ ಕ್ಲೀನ್ ಮಾಡ್ಕೋತೀನಿ. ಮಗು ಇರೋದ್ರಿಂದ, ಈಗ ಮಗು ಬಂದಿರೋದ್ರಿಂದ ವೀಕ್ಲಿ ಒನ್ಸು ಮನೇನ ಕ್ಲೀನ್ ಮಾಡ್ತಾ ಇದ್ದೀನಿ. ಮನೆ ಕ್ಲೀನ್ ಮಾಡೋದ್ರಲ್ಲೇ ಟೈಮ್ ಆಗೋಗುತ್ತೆ, ಟೈಮ್ ಆಗೋದೇ ಗೊತ್ತಾಗೋಲ್ಲ ಮನೆ ಕ್ಲೀನ್ ಮಾಡೋದ್ರಲ್ಲಿ. ಸುಮ್ಮನೆ ಇದ್ದಾಗ ಟೈಮೇ ಹೋಗೋಲ್ಲ ಅನಿಸುತ್ತೆ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸ್ತಾ ಇದ್ದೆ, ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದೀನಿ. ಮುಗಿಸ್ಕೊಂಡು ಬಂದು ಫ್ರಿಜ್ ನೋಡಿದ್ರೆ, ಫ್ರಿಜ್ಜಲ್ಲಿ ಏನಾದರೂ ಕ್ಲೀನ್ ಮಾಡೋದಿದೆಯಾ ಅಂತ ಮೊನ್ನೆ ರೀಸೆಂಟಾಗಿ ಕ್ಲೀನ್ ಮಾಡಿದ್ದೆ. ಆದರೂ ಸ್ವಲ್ಪ ನೋಡಿದೆ, ಯಾವುದಕ್ಕೂ ನೋಡೋಣ ಅಂತ. ಮತ್ತು ಹಾಸಿಗೆ ಎಲ್ಲ ಬಿಸಿಲಿಗೆ ಹಾಕಿದ್ವಲ್ಲ, ಬಿಸಿಲಿಂದ ತಂದು ಎಲ್ಲ ಹಾಸಿ ರೆಡಿ ಮಾಡ್ತಾಯಿದ್ದೆ. ಮಗು ಮಲಗಿಸ್ಬೇಕಲ್ಲ, ಅದನ್ನು ಮಗು ಮಲಗಿಸೋಕ್ಕೆ ಅಂತ ಕ್ಲೀನಾಗಿ ಎಲ್ಲ ಹಾಸ್ತಾಯಿದ್ದೆ. ಅಷ್ಟರಲ್ಲಿ ಬಂದು ನೋಡಿದ್ರೆ ಚಿಕನ್ ತೊಗೊಂಡು ಬಂದು ಇಟ್ಟಿದ್ದು ನಮ್ಮ ಹಸ್ಬೆಂಡು. ಸರಿ ಅಂದ್ಬಿಟ್ಟು ಎಲ್ಲ, ಮತ್ತು ನನಗೆ ಕ್ಲೀನ್ ಮಾಡಿದ್ರೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಮನಸ್ಸಾಗಲ್ಲ. ಅದಕ್ಕೋಸ್ಕರ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸಿಂಕೆಲ್ಲ ಸ್ವಲ್ಪ ಹಾಳಾಗಿತ್ತು, ಸಿಂಕಿನೆಲ್ಲ ಕ್ಲೀನ್ ಮಾಡಿ, ಗೋಡೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ತೊಳಿತಾ ಇದ್ದೆ. ನಾನು ಡೈಲಿ ತೊಳ್ಕೊತಾ ಇರ್ತೀನಿ, ಆದರೂ ವಾರಕ್ಕೊಂದ್ಸಲ ತೊಳಿಬೇಕು ಅನಿಸುತ್ತೆ, ತೊಳ್ಕೊತೀನಿ. ವಾರಕ್ಕೊಂದ್ಸಲ ಮತ್ತೆ ತೊಳೆದು ಕ್ಲೀನ್ ಮಾಡಿ ಮತ್ತು ಈಚೆ ಬಂದು ನೋಡ್ತೀನಿ, ನನ್ನ ಮಗಳು ಬಂದು ಮಲ್ಕೊಂಡಿದ್ಲು, ತಂದು ಮಲಗಿಸಿದ್ರು ನಮ್ಮ ಹಸ್ಬೆಂಡು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಷ್ಟು ಕಸ ತೆಗೆದಿದ್ದೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಂದಿದ್ವಿ, ಸ್ಟೋರ್ ಮಾಡ್ಕೋಬೇಕಿತ್ತು. ಅದರಲ್ಲಿ ಹೋಗದೆ ಇರೋದೆಲ್ಲ ಸಪ್ರೇಟ್ ಮಾಡಿ ಕ್ಲೀನ್ ಮಾಡಿಕೊಂಡು, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ಟವೆಲ್ಲ ಒರೆಸ್ಕೊಂಡು ಕ್ಲೀನಾಗಿ, ನನಗೆ ಅಡುಗೆ ಮಾಡಬೇಕಂದ್ರೆ ಅಡುಗೆ ಮನೆ ಕ್ಲೀನಾಗಿರಬೇಕು ನನಗೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರಿಗೆ ಕೆಲಸ ಕೊಟ್ಟಿದ್ದೆ, ಎಲ್ಲ ಕಟ್ ಮಾಡ್ಕೊಳ್ಳಿ, ಚಿಕನ್ ತೊಗೊಬಂದಿಟ್ಟಿದ್ದೀರಲ್ಲ ಮಾಡ್ತೀನಿ ಕಟ್ ಮಾಡಿ ಅಂತ. ಅಷ್ಟರಲ್ಲಿ ಮತ್ತು ನನ್ನ ರೂಮಲ್ಲೆಲ್ಲ ಹೋಗಿ ನೀಟಾಗೆಲ್ಲ ಕಸ ಎಲ್ಲ ಹೊಡ್ಕೊಂಡು ಎಲ್ಲ ಕ್ಲೀನಾಗಿ ರೂಮೆಲ್ಲ ಕ್ಲೀನ್ ಮಾಡಿ ಈಚೆ ಬರೋ ಅಷ್ಟರಲ್ಲಿ ಎಲ್ಲ ಹಚ್ತಾಯಿದ್ರು ನಮ್ಮ ಯಜಮಾನರು. ಹಚ್ಚಿ ಎಲ್ಲ ಇದು ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ನಿಧಾನ ಕಸ ಹೊಡಿತಾ ಇದ್ದೆ. ಮಗು ಮಲಗಿಸಿದ್ವಲ್ಲ, ಡಸ್ಟ್ ಎಲ್ಲ ಹೋಗುತ್ತೆ ಅಂದ್ಬಿಟ್ಟು ನಿಧಾನ ಕಸ ಹೊಡಿತಾ ಇದ್ದೆ. ನಿಧಾನ ಕಸ ಹೊಡೆದು ಕ್ಲೀನ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಯಜಮಾನರು ಬೈತಾಯಿದ್ರು, ಎಲ್ಲೂ ಬಿಡಲ್ಲ ನಿನ್ನನ್ನು ಅಂತ ಬೈಕೊಂಡು ಎದ್ದು ಹೋಗಿ ಅಲ್ಲಿ ಪಾಪು ಪಕ್ಕದಲ್ಲಿ ಕೂತ್ಕೊಂಡು ಹಚ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾನು ನಿಧಾನ ಕಸ ಹೊಡಿತಾ ಇದ್ದೆ. ಕಸ ಎಲ್ಲ ಹೊಡೆದು ಕ್ಲೀನ್ ಮಾಡಿ ಎಲ್ಲ ಕಸ ಎಲ್ಲ ಎತ್ತಿ ಡಿವೈಡ್ ಮಾಡಿ, ಹಸಿ ಕಸ ಒಣ ಕಸ ಎಲ್ಲ ಡಿವೈಡ್ ಮಾಡಿ, ನಾವೇನೋ ಹೇಗೆ ಬೇಕೋ ಆಗ ಹಾಕ್ಬಿಡ್ತೀವಿ, ಪಾಪ ಅವರು ಎಲ್ಲ ಡಿವೈಡ್ ಮಾಡಬೇಕಲ್ವ, ನಾವೇ ಮಾಡಿ ಕಳಿಸೋದು ಉತ್ತಮ ಅಲ್ವಾ ಅಂದ್ಬಿಟ್ಟು ನಾವು ಎಲ್ಲ ಡಿವೈಡ್ ಮಾಡಿ ಎಲ್ಲ ಸಪ್ರೇಟ್ ಮಾಡಿ ಎತ್ತಾಕಿದೆ.
ಸರಿ ಅಂದ್ಬಿಟ್ಟು ಆಲ್ರೆಡಿ ಟೊಮೆಟೊ ಈರುಳ್ಳಿ ಎಲ್ಲ ಹಚ್ಚಿದ್ರು ನಮ್ಮ ಯಜಮಾನ್ರು. ಸ್ವಲ್ಪ ಕಮ್ಮಿ ಹಚ್ಚಿದ್ರು. ಅದರಿಂದ ನನಗೆ ಎಷ್ಟು ಆಗಬೇಕೋ ಸಾಂಬಾರು ಪ್ರಮಾಣ ನೋಡಿ ನಾನು ಇನ್ನೂ ಟೊಮೆಟೊ ಅದೆಲ್ಲ ಎತ್ಕೊಂಡು ಹಚ್ಕೊಳ್ಳೋಣ ಅಂತ ತೊಗೊಂಡು ಹೋಗ್ತಾಯಿದ್ದೆ ಫ್ರಿಜ್ಜಿಂದ. ತೊಗೊಂಡೋಗಿ ಹಚ್ಕೋತಾ ಇದ್ದೆ. ಹಚ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಚ್ಕೋತಾ ಇದ್ದೆ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಹಚ್ಕೋತಾ ಇದ್ದೆ. ನಾನು ಮಾಡಬೇಕು ಅಂದ್ಕೊಂಡಿದ್ದು ಬೇಳೆ ಸಾಂಬಾರು. ಅದರಿಂದ ಬೇಳೆ ಸಾಂಬಾರಿಗೆ ಸ್ವಲ್ಪ ಟೊಮೆಟೊ ಜಾಸ್ತಿ ಇತ್ತು ಅಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟೊಮೆಟೊ ಎಲ್ಲ ಜಾಸ್ತಿ ಹಾಕ್ಕೊಂಡು ಹಚ್ಕೋತಾ ಇದ್ದೆ. ಟೊಮೆಟೊ ಹಚ್ಕೊಂಡಾದ್ಮೇಲೆ ಈರುಳ್ಳಿ ಹಚ್ಕೊಂಡೆ. ಈರುಳ್ಳಿನೂ ಹಚ್ಚಿದ್ರು, ಸ್ವಲ್ಪ ಹಚ್ಚಿದ್ರು. ಅದರಿಂದ ನಾನು ಮತ್ತೆ ಹಚ್ಕೋಬೇಕಾಯ್ತು. ಆವಾಗ ಅನ್ನಿಸ್ತು ನಾನೇ ಮಾಡ್ಕೊಂಡಿದ್ರೆ ಆಗ್ತಿತ್ತಲ್ಲ, ಮತ್ತೆ ಎರಡೆರಡು ಕೆಲಸ ಆಯ್ತಲ್ಲ ಅಂದ್ಕೊಂಡು ನಾನೇ ಮತ್ತೆ ಹಚ್ಕೊಂಡೆ ಎಷ್ಟು ಬೇಕೋ ಅಷ್ಟನ್ನು. ಇನ್ನು ನಾನು ಸಂಡೇ ರೈಸ್ ಮಾಡಿ ಬೇಳೆ ಸಾಂಬಾರು ಮಾಡಿ ಸೈಡ್ಸಿಗೆ ಕಬಾಬ್ ಮಾಡಿದ್ದೆ, ಚಿಕನ್ ಕಬಾಬು. ರೆಸಿಪಿ ಚೆನ್ನಾಗಿ ಬಂದಿತ್ತು. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅದನ್ನು ವೀಡಿಯೋ ಶೂಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಿಮಗೆ ಮೋಸ್ಟ್ಲಿ ಅದೇ ಬರ್ಬೋದು ಅಂದ್ಕೊತೀನಿ. ಆದಷ್ಟು ಅದನ್ನೇ ಅಪ್ಲೋಡ್ ಮಾಡ್ತೀನಿ. ಇನ್ನು ಬೆಳ್ಳುಳ್ಳಿ ತೊಗೊಂಡಿದ್ದೆ, ಬೆಳ್ಳುಳ್ಳಿ ಇದು ಮಾಡಿಕೊಂಡೆ. ತುಪ್ಪ ತೊಗೋಬೇಕಿತ್ತು, ಅವ್ರು ಬಂದಿದ್ದರು, ತುಪ್ಪ ತೊಗೋತಾ ಇದ್ದೆ. ಸರಿ ಅಂತ ಸಂಜೆ ಆಯಿತು. ಸಂಜೆ ಇನ್ನು ನನ್ನ ಮಗಳಿಗೆ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಅಳ್ತಿದ್ಲು. ಅವಳಿಗೆ ಹಾಲು ಫೀಡ್ ಮಾಡಿ ಹಾಲು ಕುಡಿಸ್ಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಬೇಳೆ ಸಾಂಬಾರು, ಕಬಾಬು, ರೈಸ್ ಮಾಡಿದ್ದೆ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.